ನೀವು ಕೂಡ ಬಸವೇಶ್ವರ ಏನು ವೀರಶೈವ ವಿದ್ಯಾವರ್ಧಕ ಸಂಘದಲ್ಲಿ ಕೆಲಸ ಮಾಡ್ತಕ್ಕಂಥ ಸುಮಾರು ಸಾವಿರಾರು ಜನರಿಂದ 10,000 ರೂಪಾಯಿ ಕಲೆಕ್ಟ್ ಮಾಡಿದ್ರಲ್ಲ ನಿಮ್ಮ ಸಿಬ್ಬಂದಿಯಿಂದ. ಈ ಸಿಬ್ಬಂದಿಯಿಂದ 10,000 ರೂಪಾಯಿ ಕಲೆಕ್ಟ್ ಮಾಡುವಂಥ ಕೆಲಸ ಮಾಡಿದ್ದಾರೆ. ಹೌದು, ಪ್ರತಿ ಸಿಬ್ಬಂದಿಯಿಂದ 10,000 ರೂಪಾಯಿನ ಚುನಾವಣಾ ವೆಚ್ಚಕ್ಕಾಗಿ ಅವರು ಕಡಿತಗೊಳಿಸಿದ್ದಾರೆ. ಅವರು ಪ್ರತಿ ತಿಂಗಳ ಅಂದರೆ ಚುನಾವಣೆ ಖರ್ಚು ಅಂತೇಳಿ 10,000 ರೂಪಾಯಿ ಅವರು ಸಂಗ್ರಹಿಸಿದ್ದಾರೆ. ಅಷ್ಟೇ ಅಲ್ಲ, ಆ ಎಲ್ಲ ಸಿಬ್ಬಂದಿಯನ್ನು ಕೂಡ ಚುನಾವಣೆಗೆ ಬಳಕೆ ಮಾಡಿದ್ದಾರೆ. ಮತ್ತು ಇದು ಅಕ್ರಮ ಅಲ್ವೇ ಇದು? ಮತ್ತು ನೀವು ಹಣ ಸಂಗ್ರಹಿಸಿದ್ರಲ್ಲ, ಯಾಕೆ ಕರೆಸಿದ್ರೆ ಹಂಗೆ ನೀವು ಪ್ರಾಮಾಣಿಕವಾಗಿ ಚುನಾವಣೆ ಮಾಡೋದಾದರೆ ಚಾರಿಟಿ ಮಟ್ಟ ಒಂದು ಕಡೆ ಆತ್ಮಾವಲೋಕನ ಮಾಡ್ಕೋಬೇಕು. ಆಗಿದೆಯಲ್ಲ, ಅದು ಅವ್ರ ವರ್ತನೆಯ ಪ್ರತಿಕ್ರಿಯೆ. ಅದು ಮಣಿಪುರದಲ್ಲಿ ಮಹಿಳೆಯರ ಮೇಲೆ ಅತ್ಯಾಚಾರ ನಡೀತಾ ಇದೆ, ದಬ್ಬಾಳಿಕೆ ನಡೀತಾ ಇದೆ, ದೌರ್ಜನ್ಯ ನಡೀತಾ ಇದೆ, ಬಹಿರಂಗ ಮೆರವಣಿಗೆ ಆಗ್ತಾ ಇದೆ, ಬೆತ್ತಲೆ ಮೆರವಣಿಗೆ ಆಗ್ತಾ ಇದೆ. ಅದ್ರ ಬಗ್ಗೆ ಒಂದು ದಿವಸನೂ ಹೋಗಿ ಮಣಿಪುರದಲ್ಲಿ ಅವರು ಸನ್ಮಾನ್ಯ ಮೋದಿ ಸಾಹೇಬರು ಪ್ರಧಾನಮಂತ್ರಿಯಾಗಿ ಈ ದೇಶದ ಜವಾಬ್ದಾರಿಯನ್ನು ನಿಭಾಯಿಸಬೇಕಾಗಿದ್ದು, ಆದರೂ ಅವರು ಹೋಗಿ ಅದನ್ನು ಕೇಳಿಲ್ಲ. ಬಾಗಲಕೋಟೆ ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಈಗ ಅನೇಕ ಚರ್ಚೆಗಳು ಸಹ ವ್ಯಕ್ತವಾಗ್ತಾ ಇದೆ. ರಿಸಲ್ಟ್ ಕಾಂಗ್ರೆಸ್ ವಿನ್ ಅಂತ ಬಂದಾಯಿತು. ಕಾಂಗ್ರೆಸ್ ತನ್ನದೇ ಆಗಿರುವಂತಹ ಒಂದು ಛಾಪನ್ನು ಮೂಡಿಸಿತು ಈ ಬಾಗಲಕೋಟೆ ಬೈ ಎಲೆಕ್ಷನ್ನಲ್ಲಿ. ಸೊ ಇಲ್ಲಿ ಒಂದಿಷ್ಟು ಜನಗಳು ಹೇಳ್ತಾ ಇದ್ರು, ಇದು ದುಡ್ಡಿನಿಂದ ಕಾಂಗ್ರೆಸ್ ಈ ಸಾರಿ ವಿನ್ ಆಗಿದೆ, ಸೊ ದುಡ್ಡು ಇಲ್ಲಿ ಕೆಲಸ ಮಾಡಿದೆ ಅನ್ನುವಂತಹ ಆರೋಪಗಳನ್ನು ಸಹ ಮಾಡ್ತಿದ್ರು. ಈಗ ಅದಕ್ಕೆ ಸಂಬಂಧಪಟ್ಟಂತೆ ರಮೇಶ್ ಬದ್ನೂರ್ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಪ್ರಖ್ಯಾತ ವಕೀಲರು ಬಾಗಲಕೋಟೆಯಲ್ಲಿ. ಸೊ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ರಿಯಾಕ್ಷನ್ಗಳನ್ನು ತೆಗೆದುಕೊಳ್ತಾ ಹೋಗೋಣ. ಸರ್, ಬಾಗಲಕೋಟೆ ಬೈ ಇಲೆಕ್ಷನ್ನಲ್ಲಿ ಕಾಂಗ್ರೆಸ್ ವಿನ್ ಆಗಿರುವಂಥದ್ದು ಸರ್, ಬಹುತೇಕ ಇಷ್ಟು ಮತಗಳಿಂದ ವಿನ್ ಆಗುತ್ತೆ ಅನ್ನುವಂಥದ್ದನ್ನು ಯಾರೂ ಸಹ ಪ್ರಿಡಿಕ್ಟ್ ಮಾಡಿಲ್ಲ ಅನ್ನುವಂಥದ್ದು ಅನ್ಕೊತೀನಿ ಸರ್. ಏನು ಹೇಳ್ತೀರಿ ಸರ್ ಇದಕ್ಕೆ ಸಂಬಂಧಪಟ್ಟ? ಅನೇಕರು ಈ ದುಡ್ಡಿನಿಂದ ಈ ಸಾರಿ ಇಲೆಕ್ಷನ್ ಅನ್ನ ಗೆದ್ರು ಅನ್ನುವಂತಹ ಮಾತುಗಳನ್ನ ಹೇಳ್ತಿದ್ದಾರೆ. ಅದರಲ್ಲೂ ಘಟಾನುಘಟಿ ನಾಯಕರು ಈ ಕ್ಷೇತ್ರದಲ್ಲಿ ಇರುವಂಥವ್ರು. ಸರ್, ಏನು ಹೇಳ್ತೀರಿ ಸರ್? ಮೊದಲನೇದಾಗಿ ಈ ಕಾಂಗ್ರೆಸ್ ಪಕ್ಷದ ಅಭೂತಪೂರ್ವ ಗೆಲುವಿಗೆ ಕಾರಣಕರ್ತರಾದಂಥ ಬಾಗಲಕೋಟೆ ಮತಕ್ಷೇತ್ರದ ಮತದಾರರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಮತ್ತೊಂದು ಕಡೆ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಒಂದು ಪಕ್ಷದ ಶಕ್ತಿ ಅಂತ ಹೇಳಿದರೆ ಕಾರ್ಯಕರ್ತರು. ಆ ಕಾರ್ಯಕರ್ತರು ಈ ಭಾರಿ ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ದಾರೆ. ಆಮೇಲೆ ನಮ್ಮ ನಾಯಕರುಗಳು, ಏನು ಕಾಂಗ್ರೆಸ್ ಪಕ್ಷದ ನಾಯಕರುಗಳೇನಿದ್ದಾರೆ, ಅವರು ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಸರಿಯಾದಂಥ ಮಾರ್ಗದರ್ಶನ ಮಾಡುವ ಮೂಲಕ ಕಾರ್ಯಕರ್ತರನ್ನು ಮತ್ತು ಪಕ್ಷದ ಸಾಧನೆಯನ್ನು ಕಾರ್ಯಕರ್ತರ ಮೂಲಕ ಜನರಿಗೆ ಮುಟ್ಟಿಸುವ ಮೂಲಕ ಇವತ್ತು ಹೆಚ್ಚಿನ ಮತಗಳಲ್ಲಿ ಕಾಂಗ್ರೆಸ್ ಪಕ್ಷ ಗೆಲುವಿಗೆ ಕಾರಣಕರ್ತರಾಗ್ತಕ್ಕಂಥದ್ದು ಅತ್ಯಂತ ಪ್ರಮುಖವಾದಂಥದ್ದು. ಆದರೆ ವಿರೋಧ ಪಕ್ಷ ಇವತ್ತು ಜಿಗುಪ್ಸೆಗೊಂಡಿದೆ. ಇವತ್ತು ಅದರ ಜಂಗಾಬಲ ಅಡಗಿದೆ. ಅಂದರೆ ಹಳ್ಳಿ ವಾತಾವರಣದಲ್ಲಿ ಅವನು ಲಂಗ್ಟ್ ಬಿಚ್ಚಿದೆ ಅಂತ ಹೇಳ್ತಾರಲ್ಲ, ಹಂಗೆ ಜಂಗಾಬಲ ಅಡಗಿದ ಮೇಲೆ ಈಗ ಪ್ರಾಮಾಣಿಕವಾದಂಥ ಮತದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಬುದ್ಧ ಪ್ರತಿನಿಧಿ ಅಥವಾ ಪ್ರಬುದ್ಧ ನಾಯಕ ಜನರ ತೀರ್ಮಾನವನ್ನು ಒಪ್ಪಬೇಕು ಮತ್ತು ಸೋಲನ್ನು ಕೂಡ ಒಪ್ಕೋಬೇಕು. ಚುನಾವಣೆ ಮುಗಿದ ಮೇಲೆ ತಾನೇನು ಅಂದರೆ ನಾನು ಬೇರೆ ಯಾರ ಹೆಸರು ಮುಚ್ಚಿ ಮರೆ ಮಾತಾಡುವಂಥದ್ದಲ್ಲ, ಇಲ್ಲಿ ಬಹಿರಂಗವಾಗಿ ಹೇಳ್ತಕ್ಕಂಥದ್ದು. ಯಾಕಂತೇಳಿದ್ರೆ ಚುನಾವಣಾ ಅಭ್ಯರ್ಥಿ ಸನ್ಮಾನ್ಯ BJP ಅಭ್ಯರ್ಥಿ ಸನ್ಮಾನ್ಯ ಚರಂತಿಮಠರು ಒಂದು ಕಡೆ ಆತ್ಮಾವಲೋಕನ ಮಾಡ್ಕೋಬೇಕು. ಯಾಕೆ ಆತ್ಮಾವಲೋಕನ ಮಾಡ್ಕೋಬೇಕು ಅಂತೇಳಿದರೆ, ಇವತ್ತು ಸೋಲಾಗಿದೆಯಲ್ಲ, ಅದು ಅವ್ರ ವರ್ತನೆಯ ಪ್ರತಿಕ್ರಿಯೆ, ಅದು ಪ್ರತಿಫಲ. ಅದು ಇವತ್ತು ಮತದಾರ, ಯಾಕಂದ್ರೆ ಬಾಗಲಕೋಟೆಯಲ್ಲಿನೇ ಅವರಿಗೆ ಸುಮಾರು 10,000 ಓಟ್ ಇವತ್ತು ಮತದ ಮೈನಸ್ ಆಗಿದೆ. 10,000 ಯಾಕೆ ಮೈನಸ್ ಆಯಿತು ಅಂತ ಹೇಳೋದ್ರ ಬಗ್ಗೆ ಅವರು ವಿಚಾರ ಮಾಡಬೇಕು. ಅದಕ್ಕೆ ಕಾಂಗ್ರೆಸ್ ಒಂದು ಕಡೆ ಭರವಸೆ ಕೊಟ್ಟಿದೆ ಅವರಿಗೆ, ವ್ಯಾಪಾರಸ್ಥರಿಗೆ. ನಾನು ನಿಮಗೆ 200 ಎಕರೆ ಜಮೀನಲ್ಲಿ ಸುಮಾರು 200-300 ಕೋಟಿ ರೂಪಾಯಿ ಖರ್ಚು ಮಾಡಿ ನಿಮ್ಮೊಂದು ವ್ಯಾಪಾರದ ಕೇಂದ್ರ ಮಾಡ್ತೀವಿ, ಎಲ್ಲರೂ ಕೂಡ ಒಂದೇ ಕಡೆ ಕುಂತು ಒಂದು ವ್ಯಾಪಾರ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸ್ತೀವಿ ಬಾಗಲಕೋಟೆ ಜನರಿಗೆ ಅಂತಕ್ಕಂಥದ್ದು ಏನು ಪ್ರಮುಖವಾದಂಥ ಬೇಡಿಕೆಯನ್ನು ವ್ಯಾಪಾರಸ್ಥರು ಇಟ್ಟಿದ್ದರು. ಆ ಬೇಡಿಕೆಯನ್ನು ಈಡೇರಿಸಲಿಕ್ಕೆ ಕಾಂಗ್ರೆಸ್ನ ಪಕ್ಷ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಅದಕ್ಕೆ ಭರವಸೆ ನೀಡಿದ್ದಾರೆ. ಆ ಭರವಸೆಯಂತೆ ಕೆಲಸ ಮಾಡಲಿಕ್ಕೆ ಅವರು ಇವತ್ತು ಬದ್ಧರಾಗಿದ್ದಾರೆ. ಅದು ಒಂದು ಕಡೆ ಆಯಿತು. ಮತ್ತೊಂದು ಕಡೆ ಬಾಗಲಕೋಟೆಗೆ ಮೆಡಿಕಲ್ ಕಾಲೇಜ್ ಏನು ಕೊಡಬೇಕು ಅಂತ ಬಹುದಿನದ ಕನಸಿತ್ತು. ಮತ್ತು ಅದನ್ನು ಬ್ಯಾಡ ಅಂತ ಏನು ಇವ್ರು ಹೇಳ್ತಿದ್ರು, ಸನ್ಮಾನ್ಯ ಚರಂತಿಮಠ ಏನು ಬ್ಯಾಡ ಅಂತ ಹೇಳ್ತಿದ್ರು, ಅದನ್ನು ಬರದೇ ಇದ್ದಂಗೆ ನೋಡ್ಕೊಂಡಿದ್ರು. ಅದನ್ನು ಮಾಡಿದ್ದು ಕಾಂಗ್ರೆಸ್ನವರು. ಇದು ಅತ್ಯಂತ ಪ್ರಮುಖವಾದಂಥದ್ದು. ಮತ್ತು ಅತ್ಯಂತ ಸುಮಾರು 500-600 ಕೋಟಿ ರೂಪಾಯಿದಂಥ ಒಂದು ಯೋಜನೆ ಮತ್ತು ಅತ್ಯಂತ ಗುಣಮಟ್ಟದ ಉಚಿತ ಚಿಕಿತ್ಸೆ ಸಿಗುವಂಥದ್ದು ಮತ್ತು ಸರ್ಕಾರದ ಒಂದು ಉಚಿತವಾದಂಥ ಕೋಟಾದ ಅಡಿಯಲ್ಲಿ ಏನು ಬಡವರ ಮಕ್ಕಳು ಸುಮಾರು 200-250 ವೈದ್ಯಕೀಯ ಮಕ್ಕಳು ಏನು ಶಿಕ್ಷಣ ಪಡಿತಾಯಿದ್ರು, ಅಂಥದ್ದಕ್ಕೆ ಇವತ್ತೇನು ಇವರು ಅಡ್ಡಗಾಲ ಹಾಕಿದ್ರು, ಅದನ್ನು ಕೂಡ ಜನ ನೋಡಿದರು. ಅದೆಲ್ಲವೂ ಕೂಡ ಕಾರಣಕರ್ತರಾಗಿ ಇವತ್ತು ಅವರು ಚುನಾವಣೆಗೆ ಸೋಲಿಕ್ಕೆ ಕಾರಣ ಆಯಿತು. ಕಾಂಗ್ರೆಸ್ ಪಕ್ಷದ ಒಗ್ಗಟ್ಟು ಹೋರಾಟಕ್ಕೆ ಇವತ್ತು ಚುನಾವಣೆ ಗೆದ್ದಿದ್ದೀವಿ. ಸರ್, ಇನ್ನು ಹೇಳ್ತಾರೆ ಕಾಂಗ್ರೆಸ್ನ ಪಕ್ಷದಲ್ಲಿ ಪ್ರಮುಖ ಎಲ್ಲ ನಾಯಕರು, ಬಹುತೇಕ ನಾಯಕರು ಇಲ್ಲಿ ಬೀಡು ಬಿಟ್ಟಿದ್ರು.
ಸನ್ಮಾನ್ಯ ಸಿದ್ದರಾಮಯ್ಯನವರು ಇಲ್ಲೇ ಇದ್ದರು 15 ದಿನಗಳ ಕಾಲ. ಇಲ್ಲಿ ರೊಕ್ಕದ ಹೊಳೆನೇ ಹರಿತು ಅನ್ನುವಂತಹ ಮಾತುಗಳನ್ನ ಸಹ ಆರೋಪ ಮಾಡ್ತಿದ್ದಾರೆ. ಈಗ ನಾನು ಒಂದು ಮಾತು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಚುನಾವಣೆ ಉಪಚುನಾವಣೆ ಇದೆ ಅಂತ ಹೇಳಿದ್ಮೇಲೆ ಚುನಾವಣೆಗೆ ಬಂದು ಅದನ್ನು ಪ್ರಚಾರ ಮಾಡೋದು ಅದೇನು ಹೊಸದೇನಲ್ಲ. ಮತ್ತು ದಬ್ಬಾಳಿಕೆ ನಡೀತಾ ಇದೆ, ದೌರ್ಜನ್ಯ ನಡೀತಾ ಇದೆ, ಬಹಿರಂಗ ಮೆರವಣಿಗೆ ಆಗ್ತಾಯಿದೆ, ಬೆತ್ತಲೆ ಮೆರವಣಿಗೆ ಆಗ್ತಾಯಿದೆ. ಅದ್ರ ಬಗ್ಗೆ ಒಂದು ದಿವಸನೂ ಹೋಗಿ ಮಣಿಪುರದಲ್ಲಿ ಅವರು ಸನ್ಮಾನ್ಯ ಮೋದಿ ಸಾಹೇಬರು ಪ್ರಧಾನಮಂತ್ರಿಯಾಗಿ ಈ ದೇಶದ ಜವಾಬ್ದಾರಿಯನ್ನು ನಿಭಾಯಿಸಬೇಕಾಗಿದ್ದು, ಆದರೂ ಅವ್ರು ಹೋಗಿ ಅದನ್ನು ಕೇಳಿಲ್ಲ. ಆದರೆ ತಮಿಳುನಾಡಿಗೆ ಹೋಗಿ ಒಂದು ವೇಷ ಹಾಕ್ತಾರೆ, ಪಶ್ಚಿಮ ಬಂಗಾಳಕ್ಕೆ ಹೋಗಿ ಒಂದು ಮತ್ತೊಂದು ವೇಷಭೂಷಣ ಬದಲಾಯಿಸ್ತಾರೆ, ಕೇರಳಕ್ಕೆ ಹೋಗ್ತಾರೆ ಅಲ್ಲೊಂದು ಟೈಪ್ ಮಾಡ್ತಾರೆ, ಆಂಧ್ರಕ್ಕೆ ಹೋಗ್ತಾರೆ ಅದೇ ಅಲ್ಲಿ ವೇಷಭೂಷಣ. ಅಂದರೆ ಅವರು ಒಬ್ಬ ಏನು ಸಕಲ ಕಲಾ ವಲ್ಲಭ, ಅತ್ಯಂತ ಈಗಂತೂ ಹೆಚ್ಚು ಪ್ರಚಲಿತದಲ್ಲಿರ್ತಕ್ಕಂಥ ಅತಿ ಏನು ನಮ್ಮ ನಟ ಸಾರ್ವಭೌಮ ಅವರು. ಅಂದರೆ ಎಲ್ಲ ಕಲೆಗಳನ್ನು ಕರಗತ ಮಾಡಿಕೊಂಡಂಥ ಒಬ್ಬ ರಾಜಕೀಯ ಕಲಾವಿದ ಅವರು. ಅಂಥವ್ರನ್ನ ತಾವು ಬಿಟ್ಕೊಂಡು ಈಗ ನೀವು ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಪ್ರಚಾರ ಮಾಡಿದರು. ಹೌದು ರೀ, ಜವಾಬ್ದಾರಿ ಇದೆ ಅವರಿಗೆ. ಬಂದು ಪ್ರಚಾರ ಮಾಡಿದರು, ತಾವು ಮಾಡಿದಂಥ ಕೆಲಸ, ತಾವು ಕೊಟ್ಟಂಥ ಕಾರ್ಯಕ್ರಮಗಳ ಬಗ್ಗೆ ಜನರಿಗೆ ಹೇಳಿದರು. ಜನ ಅದನ್ನು ಪ್ರಾಮಾಣಿಕವಾಗಿ ಜನ ಪ್ರಾಕ್ಟಿಕಲಿ ಅದನ್ನು ರಿಸೀವ್ ಮಾಡಿದರು, ಅದನ್ನು ಪಡ್ಕೊಂಡಿದ್ದರು, ಅದಕ್ಕೆ ಕೊಟ್ಟರು. ಮತ್ತು ಅದಕ್ಕೆ ಪ್ರತಿಕ್ರಿಯೆಯಾಗಿ ಇವತ್ತು ಹೆಚ್ಚಿನ ಬಹುಮತದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿದ್ದಾರೆ. ಅದು ಮತ್ತೊಂದು ಕಡೆ ನೀವು ದುಡ್ಡಿನ ಆರೋಪ ಮಾಡ್ತಾಯಿದ್ರಿ. ಅದನ್ನು ನಾನು ಭಾಳ ಖಡಾಖಂಡಿತವಾಗಿ ನೇರವಾಗಿ ನಾನು ಸನ್ಮಾನ್ಯ ಚಂದ್ರಮಠ ಹೇಳಿಕೆ ಇಚ್ಛೆಪಡ್ತೇನೆ. ಹೌದು, ನಾವು ದುಡ್ಡು ಖರ್ಚು ಮಾಡಿ ಗೆದ್ದಿವಿ ಅಂತ ನೀವೇನು ಆಪಾದನೆ ಮಾಡ್ತಾಯಿದ್ದೀರಿ. ನಾವಂತೂ ದುಡ್ಡು ಖರ್ಚು ಮಾಡಿ ಗೆದ್ದಿಲ್ಲ ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಬಟ್ ಜನರಿಗೆ ನೀವು ಅವಮಾನ ಮಾಡ್ತಾಯಿದ್ದೀರಿ. ಏನಂತ, ಜನ ದುಡ್ಡಿಗೆ ಓಟ್ ಹಾಕಿದ್ರು ಅಂತೇಳಿ. ಅಂದರೆ ನೀವು ಈ ಬಾರಿ ಹಿಂದೆ ಎಲ್ಲ ಸಲ ತಾವು ಗೆದ್ದಿದ್ರಲ್ಲ, ಅವಾಗ ಜನ ನೀವು ಜನರಿಗೆ ದುಡ್ಡು ಕೊಟ್ಟು ಓಟ್ ಹಾಕ್ಸ್ಕೊಂಡಿದ್ರಾ? ಅವಾಗ ನೀವು ಖರೀದಿನ ಮಾಡಿದ್ರಾ? ಹೌದಲ್ಲ? ಅಂದರೆ ನೀವು ಅಂದರೆ ಜನರ ತೀರ್ಮಾನವನ್ನು ನೀವು ಗೌರವಿಸಕ್ತಿಲ್ಲ ಅಂತ ಅರ್ಥ ಆಯ್ತಲ್ಲ, ನೀವು ಅವ್ರಿಗೆ ಅವಮಾನ ಮಾಡ್ತೀರಿ ಅಂತ ಅರ್ಥ ಆಯ್ತಲ್ಲ. ಮತ್ತೊಂದು ಕಡೆ ನೀವು ಒಂದು ಏನು ಮಾಡಿದ್ರಿ ಗೊತ್ತಾ, ನೀವು ಕೂಡ ಬಸವೇಶ್ವರ ಏನು ವೀರಶೈವ ವಿದ್ಯಾವರ್ಧಕ ಸಂಘದಲ್ಲಿ ಕೆಲಸ ಮಾಡ್ತಕ್ಕಂಥ ಸುಮಾರು ಸಾವಿರಾರು ಜನರಿಂದ 10,000 ರೂಪಾಯಿ ಕಲೆಕ್ಟ್ ಮಾಡಿದ್ರಲ್ಲ ನಿಮ್ಮ ಸಿಬ್ಬಂದಿಯಿಂದ. ಈ ಸಿಬ್ಬಂದಿಯಿಂದ 10,000 ರೂಪಾಯಿ ಕಲೆಕ್ಟ್ ಮಾಡುವಂಥ ಕೆಲಸ ಮಾಡಿದ್ದಾರೆ. ಹೌದು, ಸಿಬ್ಬಂದಿಯಿಂದ ಪ್ರತಿ ಸಿಬ್ಬಂದಿಯಿಂದ 10,000 ರೂಪಾಯಿನ ಚುನಾವಣಾ ವೆಚ್ಚಕ್ಕಾಗಿ ಅವರು ಕಡಿತಗೊಳಿಸಿದ್ದಾರೆ. ಅವರು ಪ್ರತಿ ತಿಂಗಳ ಅಂದರೆ ಚುನಾವಣೆ ಖರ್ಚು ಅಂತೇಳಿ 10,000 ರೂಪಾಯಿ ಅವರು ಸಂಗ್ರಹಿಸಿದ್ದಾರೆ. ಅಷ್ಟೇ ಅಲ್ಲ, ಆ ಎಲ್ಲ ಸಿಬ್ಬಂದಿಯನ್ನು ಕೂಡ ಚುನಾವಣೆಗೆ ಬಳಕೆ ಮಾಡಿದ್ದಾರೆ. ಮತ್ತು ಇದು ಅಕ್ರಮ ಅಲ್ವೇ ಇದು? ಮತ್ತು ನೀವು ಹಣ ಸಂಗ್ರಹಿಸಿದ್ರಲ್ಲ, ಯಾಕೆ ಕರೆಸಿದ್ರೆ? ಹಂಗಾರೆ ನೀವು ಪ್ರಾಮಾಣಿಕವಾಗಿ ಚುನಾವಣೆ ಮಾಡೋದಾದರೆ ನೀವು ಊಟ ಬಟ್ಟೆ ಮೇಲೆ ಚುನಾವಣೆ ಮಾಡ್ಬೋದಾಗಿತ್ತಲ್ಲ. ಮತ್ತು ಇಷ್ಟೆಲ್ಲ ನಿಮ್ಮ ಇಷ್ಟೆಲ್ಲ ಖರ್ಚು ಏನು ನಿಮ್ಮ ಕಾರ್ಯಕರ್ತರು, ನಿಮ್ಮ ನಾಯಕರು ಎಲ್ಲ ಬಂದು ಹೋದ್ರಲ್ಲ, ಏನು ಅವ್ರ ಕಿಶೆದಂದು ದುಡ್ಡು ಖರ್ಚು ಮಾಡಿ ಬಂದು ಹೋದ್ರ? ಅವರು ಬಂದು ನಿಮ್ಗೆ ಜೋಳಿಗೆ ದೇಣಿಗೆ ಹಾಕಿದ್ರು? ಅವರು ಯಾರು ಹಾಕಿದ್ದು ನೋಡೇ ಇಲ್ಲಲ್ಲ ನಾವು. ಆದರೆ ಇವತ್ತು ನೀವು ಆಪಾದನೆ ಮಾಡ್ತಾಯಿದ್ರಿ ದುಡ್ಡು ಖರ್ಚು ಮಾಡಿದ್ರಿ ಅಂತೇಳಿ. ಆದರೆ ಇದನ್ನು ಈ ಏನು ಜಿಗುಪ್ಸೆಯ ಮಾತುಗಳನ್ನು ತಾವು ನಿಲ್ಲಿಸಬೇಕು. ಇದು ಅಂದರೆ ನೀವು ಸೋಲನ್ನು ಒಪ್ಪಿಕೊಳ್ಳದ ಮನಸ್ಥಿತಿ ತಮ್ಮದು. ತಾವು ಸರ್ವಾಧಿಕಾರತ್ವ ಮಾಡಿ ಬಂದಿದ್ದೀರಿ. ನೀವು ಯಾಕೆ ಸೋಲ್ತೀರಿ ಅಂತ ಅರ್ಥ ಮಾಡ್ಕೊಡ್ರಿ. ನಿಮ್ಮ ವರ್ತನೆ ನಿಮ್ಮ ಸೋಲಿಸಿದೆ. ನಿಮ್ಮ ಸೌಜನ್ಯಪೂರ್ವಕವಾಗಿ ಜನರ ಜೊತೆ ನೀವು ನಡ್ಕೊಳ್ಬೇಕಾಗಿತ್ತಲ್ಲ, ನೀವು ಅದು ಬಿಟ್ಟು ದೌರ್ಜನ್ಯಪೂರ್ವಕವಾಗಿ ಜನರ ಜೊತೆ ನಡ್ಕೊಂಡ್ರಿ. ಸೌಜನ್ಯಯುತ ನಡ್ಕೊಳ್ಳಿಲ್ಲ, ದೌರ್ಜನ್ಯಯುತ ನಡ್ಕೊಂಡ್ರಿ. ಅದ್ರ ಪ್ರತಿಕ್ರಿಯೆ ಇವತ್ತು ನೀವು ಸೋತಿದ್ದೀರಿ. ಮತ್ತೊಂದು ಕಡೆ ಏನು ಮಾಡಿದಿರಿ ನೀವು, ಇನ್ನೂ ಸಂಘದಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರಸ್ಥರು ನಿಮ್ಮ ಮರ್ಯಾದೆ ಉಳಿಸಿದ್ದಾರೆ. ಸಂಘದ ವಿದ್ಯಾರ್ಥಿಗಳನ್ನ ಅಕ್ರಮ ಮತದಾನ ಏನು ಮಾಡಿಸ್ಕೊಂಡ್ರಲ್ಲ, ಅಕ್ರಮ ಮತದಾನ ಏನು ಅವ್ರನ್ನ ಪಟ್ಟಿಯಲ್ಲಿ ಸೇರಿಸಿದ್ರಲ್ಲ, ಅದು ನಿಮ್ಮ ಮರ್ಯಾದೆ ಉಳಿದಿದೆ. ಲೀಗಲ್ ಅಂತ ಹೇಳ್ತಾರಲ್ಲ ಸರ್, ಯಾವುದು ಲೀಗಲ್ಲು? ಸೇರಿಸ್ಕೊಂಡಿದ್ದು 2 ಕಡೆ ಮತದಾನ ಇರೋದು ಒತ್ತಾಯಪೂರ್ವಕವಾಗಿ. ನಾನು ನನ್ನ ಸಂಬಂಧಿ ಒಬ್ಬರು ಫೋನ್ ಮಾಡಿದ್ರು ನನಗೆ, ಅವ್ರು ಇಲ್ಲಿ ಬಿ ಮಾಡ್ತಿದ್ರಂತೆ. ಅವರು ಇಲ್ಲ ಅಲ್ಲಿ ಬಾಗಲಕೋಟೆಯಿಂದ ನಮಗೆ ಫೋನ್ ಮಾಡ್ತಾ ಇದ್ದಾರೆ, ಬಂದು ನೀನು ಆಧಾರ್ ಕಾರ್ಡ್ ತುಂಬ ಇಲ್ಲ ಮತದಾನ ಪಟ್ಟಿ ಮತದಾನ ಸೇರಿಸ್ಬೇಕು, ಮತದಾನ ಮಾಡಬೇಕು ನೀನು ಅಂತಕೊಂಡು ಹೇಳಿ ಒತ್ತಡ ಆಗ್ತಾ ಇದ್ದಾರೆ. ಇಲ್ಲ ನಿಮ್ಮ ಮಾರ್ಕ್ಸ್ ಕಾರ್ಡ್ ಕೊಡೋದಿಲ್ಲ ಅಂತಕೊಂಡು ನನ್ನ ಸಂಬಂಧಿ ನನಗೆ ಫೋನ್ ಮಾಡಿದ್ರು. ಅದ್ರ ಹೆಸರು ಹೇಳ್ಬೇಕಾ? ಹೆಸರು ಸಾಕ್ಷಿ ಸಹಿತ ಹೇಳ್ಬೇಕಾ? ಹೇಳ್ತೀನಿ, ಸಾಕ್ಷಿ ಸಹಿತ ಸಮಯ ಸಂದರ್ಭ ಬಂದರೆ. ನಾನು ರಮೇಶ್ ಬದ್ನೂರು ಯಾವತ್ತು ಮಾತಾಡಿದ್ರು ಸಾಕ್ಷಿ ಸಹಿತ ಮಾತಾಡ್ತೀನಿ. ಎಲ್ಲ ಮಾತಾಡೋದು ಆಪಾದನೆ ಕೊಡೋದಲ್ಲ ಯಾರ ಮೇಲೂ. ಸ್ವತಃ ನಾನು ಫೋನ್ ಮಾಡಿ ಇಲ್ಲ ಅಲ್ಲಿ ನನಗೆ ಮತದಾನಕ್ಕೆ ಬಾ ಅಂತೇಳಿ ನಾನು ಫೋನ್ ಮಾಡ್ತಾಯಿದ್ದಾರೆ, ನಾನು ಅದಕ್ಕೆ ಬರಲೇಬೇಕು ಮತ್ತು ಬರ್ತೀನಿ ನಾನು, ಮತ್ತು ಅಲ್ಲಿ ಏನೋ ತೊಂದರೆ ಆಗ್ತದೆ ಅಂತೇಳಿ ಹೇಳ್ತಾಯಿದ್ರು. ಅದಕ್ಕೆ ದಯಮಾಡಿ ನಮ್ಗೆ ಅಂತಕೊಂಡು ಈ ರೀತಿ ಅವರು ರಿಕ್ವೆಸ್ಟ್ ಮಾಡ್ತಾಯಿದ್ರು. ಇಂಥವ್ರು ಎಷ್ಟು ಜನರಿಗೆ ಓದ್ತಾರೆ. ಸುಮಾರು 8ರಿಂದ 10,000 ವಿದ್ಯಾರ್ಥಿಗಳ ಅಕ್ರಮ ಮತದಾನವನ್ನು ತಮ್ಮ ಮಾಡಿಸಿದಿರಿ. ಅದು 8ರಿಂದ 10,000 ಸಂಘದಿಂದ ಬರ್ತಕ್ಕಂಥ ಮತದಾನ, ಅವೆಲ್ಲವೂ ನೋಡ್ಕೊಂಡು ಹೆಚ್ಚು ಕೊಡಿ 30-35,000 ಮತಗಳನ್ನು ನೀವು ಅಕ್ರಮವಾಗಿ ಕ್ರೋಢೀಕರಣ ಮಾಡ್ಕೊಂಡ್ರಿ. ನಿಮ್ಮ ಮತದ ಬುಟ್ಟಿಯಲ್ಲಿರ್ತಕ್ಕಂಥ ನಿಮ್ಮ ಪಕ್ಷ ಅಥವಾ ನಿಮ್ಮ ಇದು ಮತದಲ್ಲಿ ಬುಟ್ಟಿಯಲ್ಲಿರ್ತಕ್ಕಂಥ ಮತ ಕೇವಲ 25ರಿಂದ 30,000. ಇವೆಲ್ಲ 25ರಿಂದ ಏನು ನೀವೇನು 70,000 ಮತ ಪಡೆದಿರಲ್ಲ, ಇವೆಲ್ಲವೂ ಕೂಡ ಉಳಿದಂಥದ್ದು ಅಕ್ರಮ ಮತಗಳು ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ.
ಸರ್, ನೀವು ಪ್ರಮುಖವಾಗಿರುವಂಥ ಒಂದು ಆರೋಪ ಮಾಡಿದ್ರಿ, ಗಂಭೀರವಾಗಿರುವಂತಹ ಆರೋಪ ಏನಂತಂದರೆ ನಿಮ್ಮ ಅಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಗಳಿಗೆ 10,000 ರೂಪಾಯಿನ ಕಡಿತ ಮಾಡಿದ್ದಾರೆ ಅಥವಾ ಇದೇ ಇಲೆಕ್ಷನ್ ಖರ್ಚಿಗೋಸ್ಕರನೇ ಅನ್ನುವಂಥದ್ದು. ಏನು ಹೇಳ್ತೀರಿ ಸರ್ ಅದ್ರ ಬಗ್ಗೆ? ಇದಕ್ಕೆ 100% ಸತ್ಯ, ಪ್ರಾಮಾಣಿಕವಾಗಿ ನಾನು ಹೇಳ್ತೇನೆ, ಇದಕ್ಕೆ 100% ಸತ್ಯ. ಇದನ್ನು ಸಿಬ್ಬಂದಿಯವರೇ ತಮ್ಮ ನೋವನ್ನು ನಮ್ಮ ಮುಂದೆ ಹಂಚಿಕೊಂಡಿದ್ದಾರೆ. ಇವತ್ತು ಅವ್ರ ಸೋಲಿಗೆ ಕಾರಣನೂ ಕೂಡ ಅದರಲ್ಲಿ ಅತ್ಯಂತ ಪ್ರಮುಖವಾದಂಥದ್ದು ಅದು. ಹಾಗಾಗಿ ಅವರು ಹಣವನ್ನು ಅಲ್ಲಿ ಸಂಗ್ರಹಿಸಿದ್ದಾರೆ, ಅಲ್ಲಿ ನೌಕರಸ್ಥರಿಗೆ ಅವರ ತೊಂದರೆ ಕೊಟ್ಟಿದ್ದಾರೆ. ಆ ಹಣದನ್ನು ಕೂಡ ತಾವು ಖರ್ಚು ಮಾಡಿಲ್ಲ, ಆ ಹಣವನ್ನು ಕಲೆಕ್ಟ್ ಮಾಡ್ಕೊಂಡು ತಾವು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದಾರೆ ಅವರು. ಮತ್ತು ಇವರು ಹಣವನ್ನು ನೀವು ಸಂಗ್ರಹಿಸಿದ್ರಿ, ಖರ್ಚು ಮಾಡಿದ್ರಿ, ನೀವು ದುಡ್ಡು ಕೊಟ್ಟು ಖರೀದಿ ಹಾಕ್ಸ್ಕೊಂಡು ನೀವು ಓಟ್ ಹಾಕ್ಸ್ಕೊಂಡ್ರಿ ಅಂತ ಹೇಳ್ತಾರಲ್ಲ, ಮತ್ತು ಇವರು ಆ ಹಣ ಏನು ಮಾಡಿದರು? ಹೌದಲ್ರಿ? ಅದಕ್ಕೆ ಅವ್ರಂಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಸಂಸ್ಕಾರ, ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ಸಂಸ್ಕಾರ ಅವ್ರ ರೀತಿಯಾಗಿಲ್ಲ. ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಗೌರವಿಸಂಥವ್ರು. ಕಾಂಗ್ರೆಸ್ ಪಕ್ಷ ಪ್ರಜಾಪ್ರಭುತ್ವದ ಕನಸು ಕಂಡಂಥದ್ದು. ಅದಕ್ಕೊಂದು ಅರ್ಥಪೂರ್ಣವಾದಂಥ ಒಂದು ಸಂವಿಧಾನವನ್ನು ತಂದು ಕೊಟ್ಟಿರುವುದೇ ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷ ಯಾವತ್ತಿದ್ರೂ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಇರಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು BJP ಅಧಿಕಾರದಲ್ಲಿದೆ. ಅವತ್ತೇ ಕಾಂಗ್ರೆಸ್ ಪಕ್ಷ ಪ್ರಜಾಪ್ರಭುತ್ವ ಈ ದೇಶದಲ್ಲಿ ಬೇಡ ಅಂತ ಹೇಳೋದಾಗಿದ್ದರೆ ಅವತ್ತೇ BJPಯನ್ನು ಮಣ್ಣ ಮುಚ್ಚಬಹುದಾಗಿತ್ತು. ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಆರೋಗ್ಯಕರವಾದಂಥ ಸ್ಪರ್ಧೆ ಇದೆ. ವಿರೋಧ ಪಕ್ಷ ಇರಬೇಕು, ಆಡಳಿತ ಪಕ್ಷ ಇರಬೇಕು, ಪ್ರಶ್ನೆ ಮಾಡೋರು ಇರಬೇಕು, ಮಾಧ್ಯಮ ಇರಬೇಕು, ಮಾಧ್ಯಮದವರು ಪ್ರಶ್ನೆ ಮಾಡಬೇಕು, ಅದಕ್ಕೆ ಉತ್ತರ ಕೊಡಬೇಕು. ಸನ್ಮಾನ್ಯ ನಮ್ಮ ಮನಮೋಹನ್ ಸಿಂಗ್ ಸಾಹೇಬರು ಎಷ್ಟು ಬಾರಿ ಪತ್ರಿಕಾಗೋಷ್ಠಿ ಮಾಡಿದರು. ನಮ್ಮ ಸಿದ್ದರಾಮಯ್ಯನವರು ಪ್ರತಿ ದಿವಸ ಎಷ್ಟು ಮಾಧ್ಯಮ ಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡ್ತಾರೆ. ನಮ್ಮ ಪಕ್ಷದ ನಾಯಕರು, ನಮ್ಮೆಲ್ಲ ಪಕ್ಷದ ಸಚಿವರು ಎಷ್ಟು ಬಾರಿ ನಾಯಕರನ್ನ ಏನು ಮಾಧ್ಯಮವನ್ನು ಉದ್ದೇಶಿಸಿ ಮಾತಾಡ್ತಾರೆ. ಆದರೆ ಒಂದೇ ಬಾರಿ ಸನ್ಮಾನ್ಯ ಮೋದಿ ಸಾಹೇಬರು ಮಾಧ್ಯಮವನ್ನು ಉದ್ದೇಶಿಸಿ ಮಾತಾಡದೇ ಇದ್ದವರಿಗೆ ಪ್ರಜಾಪ್ರಭುತ್ವದ ಮೌಲ್ಯ ಅರ್ಥ ಇಲ್ಲ. ನಿಮ್ಮ RSSನ ಮುಖ್ಯಸ್ಥರಿಗೆ ಅಲ್ಲ, ನೀವು ಉತ್ತರಿಸಬೇಕಾಗಿದ್ದು ನೀವು ಈ ದೇಶದ ಮತದಾರನಿಗೆ.